ಸುಮಾರು ಒಂದು ವರ್ಷ ಆಯಿತು. ಕೆಲವು ಮಂದಿಗೆ ಏನಂತಂದ್ರೆ ಯಾಕೆ ಬುಕ್ ಮೇಲೆ ಇನ್ವೆಸ್ಟ್ ಮಾಡ್ತೀವಿ, ಯಾಕೆ ನಿಂದು ಅದು ವೇಸ್ಟ್ ಅಲ್ಲ ನಿನ್ಗೆ, ಸುಮ್ಮನೆ ಅದು ಯಾಕೆ ಇದು ಮಾಡ್ತೀವಿ ಅಂತ ಅನ್ನತ್ತಿದ್ರು. ಹಂಗಲ್ಲಪ್ಪ, ನನಗೆ ಕೆಲವೊಂದು ಟೈಮ್ನಾಗ ನಾನು ಖಾಲಿ ಕುಂತಾಗ ಏನು ಮಾಡೋದು ಅಂತೇಳಿ ಬುಕ್ ಓದಕ್ಕೆ ಸ್ಟಾರ್ಟ್ ಮಾಡಿದೆ ನಾನು. ಹಂಗೊಂದು ಮತ್ತು ಕೆಲವೊಂದು ಇದರಿಂದ ಹೊರಗೆ ಬಂದು ಬುಕ್ ಓದಕ್ಕೆ ಸ್ಟಾರ್ಟ್ ಮಾಡಿದೆ ನಾನು. ಹಂಗಂತೇಳಿ ನನ್ನ ಯಾವುದೋ ಒಂದು ಚಟ ಇರ್ಬೇಕಲ್ಲ ಗಂಡ್ಸು ಅಂದಮೇಲೆ, ಸಾರಿ ಮನುಷ್ಯ ಅಂದಮೇಲೆ ಒಂದು ಚಟ ಇರಬೇಕಲ್ಲ, ನಂಗೆ ಆ ಚಟ ಐತಿ. ನನಗೆ ಬುಕ್ ಪರ್ಚೇಸ್ ಮಾಡಿ ಎವ್ರಿ ಮಂತ್ ನನಗೆ ಒಂದು ಸ್ಯಾಲ್ರಿ ಆದ ತಕ್ಷಣ 1 ಅಥವಾ 2 ಬುಕ್ ತೊಗೋತೇನೆ ನಾನು. ಮತ್ತು ಡ್ಯೂಟಿ ಹೊಂಟಾಗೂ ತೊಗೊಂಡು ಒಂದು ಬುಕ್ ತೊಗೊಂಡು ಹೋಗಿತ್ತು. ಯಾವಾಗ ಟೈಮ್ ಸಿಗುತ್ತೆ ಒಂದು ಫ್ರಾಕ್ಷನ್ ಸ್ವಲ್ಪ ಒಂದು ನಿಮಿಷ ಸಿಕ್ಕರೂ ಒಂದು 2 ಲೈನ್ ಓದಂಗಿಲ್ಲ. ಹಂಗೆ ಆ ಥಾಟ್ ನಂದು ಹಂಗೆ ಇಟ್ಕೊಂಡು ಓದಕ್ಕೆ ಸ್ಟಾರ್ಟ್ ಮಾಡಿದೆವು. ಸುಮಾರು ಜನ ಅಂತಾರೆ ಅದಕ್ಕೆ ಪ್ರಿಪೇರ್ ಆಗತ್ತಾನೋ, ಇದಕ್ಕೆ ಪ್ರಿಪೇರ್ ಆಗ್ತಾನೋ, ಇದಕ್ಕನು ಹಂಗೆ ಮಾಡತ್ತಾನೋ, ಹಿಂಗೆ ಮಾಡತ್ತಾನೋ. ನನಗೇನೋ ಖುಷಿ ಅದರೊಳಗೆ ಸಿಗೋದು. ಮತ್ತು ಇನ್ನೊಂದು ನಾನು ಏನು ಹೇಳಕೊಂಟೇನಪ್ಪ ಅಂದ್ರೆ, ಈಗ ಯಾರೋ ಏನೋ ಮಾತಾಡ್ತಾರೆ ಅಂತೇಳಿ ನೀವು ನಿಮ್ಮ ಏನದು ಪ್ಯಾಷನು ಆಮೇಲೆ ನಿಮ್ಮ ಮೋಟಿವೇಶನು ಬಿಡಕ್ಕೆ ಹೋಗ್ಬೇಡ್ರಿ. ನಿಮ್ಗೆ ಏನು ಮೋಟೋ ಐತಲ್ಲ ಅದನ್ನು ಮಾಡಿರಿ. ಲೈಕ್ ಆಯ್ತಾ, ಒಳ್ಳೇದು ಮಾಡ್ರೆ ಒಳ್ಳೇದು. ಮತ್ತು ಇನ್ನೊಂದು ನಮ್ಮ ಸರ್ ಒಬ್ಬರು ಇದ್ರು ಹೇಳ್ತಿದ್ರು, ಎಲ್ಲ ಬುಕ್ ಓದ್ಬೇಕಂತ. ಇದು ಹೇಳಿದ್ರೆ ಏನಂದರೆ ಎಲ್ಲ ಬುಕ್ ಓದ್ಬೇಕಂತ. ಅದ್ರೊಳಗಿನ ತೊಳೋದು ಬಿಡೋದು ಅದು ಒಳ್ಳೇದು ಕೆಟ್ಟದ್ದು ನೀವು ಡಿಸೈಡ್ ಮಾಡ್ಬೇಕಂತ. ಮಹಾಭಾರತ ಕೃಷ್ಣನೂ ಹೇಳಿದ್ದೀನಿ, ಅಂದ್ರೆ ಭಗವದ್ಗೀತೆ ಹೇಳುವಾಗ ನಾನು ಎಲ್ಲ ಹೇಳ್ತೀನಿ ನಿನಗೆ, ಅದನ್ನು ಮೀರು ನಿಂಗೆ ಯಾವ ಚಲೋ ಅನ್ಸತ್ತೆ ಅದನ್ನು ಮಾಡಂತ. ಹಂಗೆ ನಿನ್ನ ಮನುಷ್ಯತ್ವದ ಏನು ಮಾಡಬೇಕಲ್ಲ ಅದನ್ನೆಲ್ಲ ಮಾಡಿರಿ. ನಿಮ್ಗೆ ಇಷ್ಟ ಆದದ್ದು ಮಾಡಿರಿ. ಸುಮ್ಮನೆ ಯಾಕೆ ಅವಂತಾನೋ ಇವಂತಾನೋ ನನಗೆ ಅವ ಏನೋ ಇದನ್ನು ಮಾತಾಡ್ತಾನೋ ಇದನ್ನು ಮಾತಾಡ್ತಾನೋ ಅದನ್ನ ತೊಗೊಂಡು ಓದು. ಕೆಲವು ಮಂದಿ ಅದಾರೆ ನಮ್ಮ ಇಲ್ಲೇ ನಮ್ಮ ಆಕ್ಸ್ಫೋರ್ಡ್ನಾಗ ಕೆಲವೊಂದು ಜನ ಓದ್ತಿರ್ತಾರೆ, ಮುಚ್ಚು ಓದೋದು. ಯಾಕೆ ಮುಚ್ಚು ಓದೋದು ಏನೈತೆ ಮುಚ್ಚು ಓದಕ್ಕೆ? ಅಲ್ಲ ಇವನು ನಂಗೆ ಇಂಜಿನಿಯರಿಂಗ್ ಇದ್ದಾಗಿದ್ದು ಸುಮಾರು ಜನ ಕೆಲವು ಮಂದಿ ಫ್ರೆಂಡ್ಸ್ ಇದ್ದರು, ತುಡುಗಲೇ ಓದೋದಂತ. ರಾತ್ರಿ 12 ಗಂಟೆಗೆ ಎಲ್ಲರೂ ಮನ್ಕೊಂಡಲ್ಲಿ ಓದೋದಂತ. ವಾಟ್ ಇಸ್ ದಿಸ್? ಅಲ್ಲೋ ನಿನ್ನ ಓದೋದು ನಿನ್ನ ಯಾವ ಕಸ್ಕೊತಾನೆ ಗುರು? ನಿನ್ನ ನಾಲೆಜ್ ಇರ್ತದೆ ಅದು. ಹಂಗೆ ಇದೇ ಹೇಳಕ್ಕೆ ಬಂದೆ. ಆಮೇಲೆ ಈಗ ನಾನು ಫ್ರೀ ಇದ್ದೆ, ಸ್ವಲ್ಪ ನಮ್ಮ ಶ್ವಾನಕ್ಕೆ ಸ್ನಾನ ಮಾಡಿಸ್ಬೇಕಂತ ಬಂದೀನಿ. ತೋರಿಸ್ತೀನಿ ಬರ್ರಿ ಎಲ್ಲರಿಗೂ. ಹಲ್ ತಿಕ್ಕು, ಬ್ರಷು, ಪೇಸ್ಟು, ಆಮೇಲೆ ಇದು ಶಾಂಪು, ಒಂದು ಶಾಂಪು ಒಂದು ನಮ್ಮ ಇನ್ಸ್ಟ್ರಕ್ಟರ್ ಅಂದತ್ತೆ. ಲೈಕ್ ಇದೆ ಶ್ವಾನಗಳಿಗೆ ನಮ್ಮ ಇನ್ಸ್ಟ್ರಕ್ಟರ್ ಟ್ರೈನಿಂಗ್ ಕೊಡ್ತಾರೆ. ನಾ ಯಾಕೆ ಬಂದನಪ್ಪ ಅಂದ್ರೆ, ಈಗ ನಮ್ಮ ಶ್ವಾನಕ್ಕೆ ಸ್ನಾನ ಮಾಡ್ಸೋಕೆ ಬಂದೀನಿ. ಶ್ವಾನಕ್ಕೆ ಸ್ನಾನ ಮಾಡ್ಸೋಣ. ಇಲ್ಲಿ ನೋಡ್ರಿ ಟ್ರೈನಿಂಗ್ ನಡೀತದೆ. ಟ್ರೈನಿಂಗ್ ನೋಡ್ರಿ. ಇವರ ನಮ್ಮ ಮುಖ್ಯ ಇನ್ಸ್ಟ್ರಕ್ಟರ್ ವಿಜೇಂದ್ರ ಬಾಬು ಸರ್. ಲೈವ್ ಅಲ್ಲ ಸರ್, ವಿಡಿಯೋ. ನಮ್ಮ ಶ್ವಾನಕ್ಕೆ ಸ್ನಾನ ಮಾಡಿಸೋದು ಒಂದು ವಿಡಿಯೋ ಮಾಡೋದು. ಹಿಂಗೆ ಬೈಕ್ ಅದು ಇಲ್ಲ ಸರ್, ಇಲ್ಲ ಅದು ಲೈಟ್ ಫ್ಲಾಶ್ ಲೈಟ್. ಶ್ವಾನಕ್ಕೆ ಸ್ನಾನ ಮಾಡ್ಸೋಣ ಬರ್ರಿ. ನೋಡ್ರಿ, ಹಿಂಗೆ ಕರೆದಕ್ಕೂ ಹಿಂಗೆ ಬರ್ತಾನೆ ನನ್ನ ಮಗ. ಬಾ ಗುಡ್. ಸೆಟ್ ಸಮ ಸೆಟ್ ಏಯ್ ಸೆಟ್. ಗುಡ್ ಬಾಯ್. ಸ್ಟೇ. ಹೌದಾ ನನ್ನ ಮಗ? ಒಂದು ಸ್ವಲ್ಪ ಶಾಂಪು ಹಾಕಿಬಿಟ್ಟೆ. ಕಮ್ಮಿ ಬರಲ್ಲ. ನಮ್ಮ ಒಂಥರ ಹಾಸ್ಟೆಲ್ ಇದ್ದಂಗಿದೆ, ಡಾಗ್ಸ್ ಹಾಸ್ಟೆಲ್. ಸಿಂಬಾ ಹೌದಾ? ಶಾಂಪು ಹಾಕಿನಿ. ಈಗ ಒಂದು ಸ್ವಲ್ಪ ನೆನೆದು ರೆಡಿಯಾಗಿ ಬರಲಿ. ಅಲ್ಲಿ ತನಕ ನಾವು ರೆಸ್ಟ್ ಮಾಡೋಣ. ಒಂದು 10 ನಿಮಿಷ ರೆಸ್ಟ್ ಮಾಡಿ ಅವನ್ನ ಮತ್ತೆ ನೀರು ಹಾಕಿ ತೊಳಿಬೇಕೇನು. ಸರ್ ಬೇಷ್ ಮಾಡ್ತೀನಿ. I think I found it now. What I've been looking for. Isn't it beautiful? It's got my head all up in the clouds. I think I found it now.